ಮೋಹನ್ ಇಮಿಡಿಯೇಟ್ ಅವ್ರು ಯಾರೂ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ. ಕಂಟೆಂಟ್ ಯಾವಾಗಲೂ ಇಷ್ಟ ಆಗೋದು. ಇದಕ್ಕೆ ಭಾಷೆ, ರಾಜ್ಯ, ಜನ ಇವೆಲ್ಲವೂ ಅಲ್ಲ. ಒಂದು ಒಳ್ಳೆ ಕತೆ ಕೊಡಬೇಕು ನಮ್ಮವ್ರಿಗೆ, ನಮ್ಮ ಜನಕ್ಕೆ ಅನ್ನೋದು ನನ್ನ ಆಸೆ. ನನಗೆ ಒಂದು ತಾಜ್ ಮಹಲ್, ಚಾರ್ಮಿನಾರ್ ಕೇಳಿದ ತಕ್ಷಣ ಹೆಂಗೆ ಅನಿಸುತ್ತೆ, ಲೈನ್ ಕೇಳಿದ ತಕ್ಷಣ ಹಂಗೆ ಅನ್ನಿಸ್ತು. ಇಮಿಡಿಯೇಟ್ ಅವ್ರನ್ನ 1 ವರ್ಷ ಕೂರಿಸಿದ್ದೀನಿ. ಅವ್ರು ನನ್ನ ಏನು ಅಂದ್ಕೊಂಡ್ರೆ ಗೊತ್ತಿಲ್ಲ. ಆಮೇಲೆ ನಾನು ನಾಗಭೂಷಣ್ ಅವ್ರು ಹೇಳಿದಾಗೆ ನನ್ನ ಕೆಲಸಗಳ ಮಧ್ಯೆ, ನನ್ನ ಸಿನಿಮಾ ಸ್ಟಾರ್ಟ್ ಆಗೋ ಕೆಲಸಗಳ ಮಧ್ಯೆ ಸಾಕಷ್ಟು ಸಮಯ ಇದಕ್ಕೆ ಹಾಕಿದ್ದೀನಿ. ಅವ್ರ ಜೊತೆ ನಿಂತು ಅವ್ರು ಹೇಳ್ದಂಗೆ ನಿಜಕ್ಕೂ ಅವ್ರಿಗೆ ಒಂದು ಅಸಿಸ್ಟೆಂಟ್ ಆಗೇನೆ. ಅಂದರೆ ನನಗೆ ನನ್ನ ಸಿನಿಮಾ ಇದು, ನನ್ನ ಸಿನಿಮಾ ಗೆಲ್ಬೇಕು. ಯಾಕಂದ್ರೆ ನಾನು ನಾಳೆ ಚಂದ್ರು ಸಿನಿಮಾ ಅಂತ ನೋಡ್ತಾರೆ. ಹಾಗಾಗಿ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಡೆಫಿನೆಟ್ಲಿ ಒಂದು ಫೀಲ್ ಗುಡ್ ಮೂವಿ. ಒಬ್ಬ ಅಪ್ಪ ಮಗನ ಸಂಬಂಧ, ಬಾಂಧವ್ಯ, ಎಮೋಷನ್ಸು ಸಿನಿಮಾದಲ್ಲಿದೆ. ಎಲ್ಲರನ್ನೂ ಕಾಡುತ್ತೆ. ತುಂಬ ಜನ ಇಷ್ಟಪಡ್ತಾರೆ. ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದಾಯ್ತಲ್ಲ ನೀವು. ಅಮ್ಮ ನನಗೇನು ಗೊತ್ತಾ, ಒಳ್ಳೆ ಸಿನಿಮಾ ಕೊಡಬೇಕು. ನನ್ನ ಕ್ಯಾಟಗರಿ, ನಾನು ಲಿರಿಕ್ ಬರ್ತೀನಿ ಅಲ್ಲ, ಗೊತ್ತಾ. ನೀವು ಅಸಿಸ್ಟೆಂಟ್ ಡೈರೆಕ್ಟ್ ಮಾಡಿದ್ದೀರಾ. ತಾಜ್ ಮಹಲಲ್ಲಿ ನಾನು ಅಷ್ಟು ಲಿರಿಕ್ ನನ್ನ ಲಿರಿಕ್ಕು ಅರ್ಧ ಲಿರಿಕ್ ನಾನೇ ಬರಿತೀನಿ ನನ್ನ ಸಿನಿಮಾದಲ್ಲಿ. ನಾನು ಕ್ರೆಡಿಟ್ ತೊಗೊಳ್ಳಲ್ಲ. ಅದಕ್ಕೆ ಪಾಪ ತುಂಬ ಜನ ಇದ್ದಾರೆ. ಡೈಲಾಗ್ ನಾನೇ ಬರಿತೀನಿ, ನಾನು ಕ್ರೆಡಿಟ್ ತೊಗೊಳ್ಳಲ್ಲ. ಅದಕ್ಕೆ ಅಲ್ಲ, ಏನು ಹೇಳಕ್ಕೆ ಕೊಟ್ಟೆ ಅಂದರೆ ನೋಡಿ, ಅದಕ್ಕೆ ಅವ್ರು ಇದ್ದಾರೆ. ಅವ್ರ ಹೊಟ್ಟೆ ಮೇಲೆಲ್ಲ ಹೊಡಿಬಾರ್ದು. ನಾನೇನು ಪ್ರೊಡ್ಯೂಸ್ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ. ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ನನಗೆ ತುಂಬ ಇಷ್ಟ ಆಯಿತು. ಅವರು ಬೇರೆ ರಾಜ್ಯದಿಂದ ಬಂದರು, ನನಗೆ ಲೈನ್ ಕಾಡ್ತು. ಆ ಲೈನ್ ಕಾಡಿದ ತಕ್ಷಣವೇ ನನಗೊಂದು ಚಾರ್ಮಿನಾರ್ ಥರ ಫೀಲ್ ಆಯಿತು. ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದೆ. ಕೃಷ್ಣ ಅವ್ರಿಗೆ ಹೇಳಿದೆ. ಅವ್ರ ವೈಫ್ ಅಂತೂ ಅಯ್ಯೋ ಅಮೇಝಿಂಗಾಗಿ ತುಂಬ ಇಷ್ಟಪಟ್ಟು ಕೃಷ್ಣ ಅವ್ರಿಗೆ ಇದನ್ನು ಮಾಡಬೇಕು ಅಂತಂದರು. ಆಮೇಲೆ ನಮ್ಮ ನಾಗಭೂಷಣ್ ಅವರು, ಅವ್ರ ಹೀರೋ, ನನಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಟಗರು ಪಲ್ಯ ಎಷ್ಟು ದೊಡ್ಡ ಹಿಟ್ಟು ಆ ಸಿನಿಮಾ. ನಮ್ಮ ಅಣ್ಣ, ನಮ್ಮ ರೇವಣ್ಣ ಸಾಹೇಬರು, ನನ್ನ ಗಾಡ್ ಫಾದರ್. ಲೇಟ್ ಆಯಿತು ಆದರೂ ಬಂದಿದ್ದಾರೆ. ಅಣ್ಣ ನಾನು ಯಾವತ್ತೂ ಕೈ ಬಿಡಲ್ಲ. ಯಾರು ಏನಂದ್ರು ನಮ್ಮ ಅಣ್ಣ, ನಮ್ಮ ಅನೂಪು, ಇವರೆಲ್ಲರೂ ನನಗೊಂದು ಶಕ್ತಿ. ಇವತ್ತು ಆರ್ ಚಂದ್ರು ಸ್ಟುಡಿಯೋಸ್ ಏನಿದೆ, RC ಸ್ಟುಡಿಯೋಸ್ ಶಕ್ತಿ. ಅಣ್ಣ ಬಂದಿದ್ದಾರೆ. ಅಣ್ಣ ಥ್ಯಾಂಕ್ ಯು ಅಣ್ಣ. ಸೊ ಹಾಗಾಗಿ ಅಮ್ಮ ನನಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಫೀಲಲ್ಲಿ ಫಾದರ್ನ ಮಾಡಿದ್ದೀನಿ. ನೀವು ಈಗ ಮ್ಯೂಸಿಕ್ ನೋಡಿದ್ರಿ, ಒಂದು ಡಿಸೈನ್ ನೋಡಿದ್ರಿ, ನಿಮಗೆ ಗೊತ್ತಾಗ್ತಿದೆಯಮ್ಮ. ಚಂದ್ರು ಸರ್, ಸದ್ಯಕ್ಕೆ ಇದನ್ನ ಕೇವಲ ಕನ್ನಡದಲ್ಲೇ ಮಾತ್ರನಾ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ ತಲುಪಿಸೋಂಥ ಚಾಲೆಂಜ್ ಇದೆಯಾ? ಸರ್ ಏನು ಗೊತ್ತಾ, ನಾನು RC ಸ್ಟುಡಿಯೋಸ್ ಮುಂಚೆ 12 ಸಿನಿಮಾ ಮಾಡಿದ್ದೀನಿ. ಅದು ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ನನ್ನ ಬ್ಯಾನರ್. ಅದು ನಾನು ಅಷ್ಟನ್ನು ಒಂದು ಸ್ಟೆಪ್ ಅದು ನಂದು. ಅಂದರೆ 12 ಸಿನಿಮಾನು ನಾನು ಮಾತಾಡ್ತಾನೆ ಇಲ್ಲ. ಸೈಡ್ಗಿಟ್ಟು ಕಬ್ಜಾ ಸಿನಿಮಾವರೆಗೂ ಒಂದು ಪರ್ವ ಸೈಡ್ಗಿಟ್ಟು RC ಸ್ಟುಡಿಯೋಸ್ ಅನ್ನೋದು ಇವತ್ತು ಸ್ಟುಡಿಯೋಸ್ ಮಾಡಿದ್ದೀನಿ. ಇವತ್ತು ಟ್ರೆಂಡ್ ಬೇರೆ. ನಾನು ಮುಂಬೈ, ಚೆನ್ನೈ ಎಲ್ಲವನ್ನು ಮಾತಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ. ಈಗ ನನಗೊಂದು ರೂಟ್ ಗೊತ್ತಿದೆ. ಅದಕ್ಕೆ RC ಸ್ಟುಡಿಯೋಸ್ ಮಾಡಿ ಆ ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ, ಆ ಮೊದಲನೇ ಸಿನಿಮಾನೇ ಫಾದರ್. ಸೊ RC ಸ್ಟುಡಿಯೋಸಲ್ಲಿ ಮೊದಲನೇ ಸಿನಿಮಾ ಫಾದರ್. ಇದು ಯಾಕೆ ಹೇಳಿದೆ ಅಂದರೆ, ಇದು ಪ್ಯಾನ್ ಇಂಡಿಯಾ ಬ್ಯಾನರ್. ಇಲ್ಲಿ ನನಗೆ ಆನಂದ್ ಪಂಡಿತ್ ಅವರು ಹಿಂದಿಲಿ ಅವ್ರು ನನ್ನ ಕೊಲಾಬ್ರೇಷನ್ ಆಗಿದೆ, ಅಸೋಸಿಯೇಟ್ ಆಗಿದ್ದಾರೆ. ತೆಲುಗುವಿಂದ ಒಬ್ಬರು ಅಸೋಸಿಯೇಟ್ ಇದ್ದಾರೆ, ತಮಿಳಿಂದ ಇದ್ದಾರೆ, ನಮ್ಮ ಹೆಗಡೆ ಸಾಹೇಬರು ಇದ್ದಾರೆ. ಸೊ ಹಿಂಗೆ ಒಂದು ಕೊಲಾಬರೇಷನ್ ಮಾಡ್ಕೊಂಡಿದ್ದೀನಿ. RC ಸ್ಟುಡಿಯೋಸ್ ಅಂದರೆ ಆರ್ ಚಂದ್ರು ಒಬ್ಬರದಲ್ಲ, ಇದೊಂದು ಕೊಲಾಬರೇಷನ್ ಟೀಮ್. ಇಲ್ಲಿ ಈಗ ನೆಕ್ಸ್ಟ್ ನಂದು ಡಾಗ್ ಸ್ಟಾರ್ಟ್ ಆಗ್ತಿದೆ. ಲೈನಪ್ ಸಿನಿಮಾಗಳಿದ್ದಾವೆ. ಈ ಒಂದು ಇದರೊಳಗಡೆ ಈಗ ಫಾದರ್ ಮುಗಿಸ್ಬಿಡೋಣ ಅಂತ ಮುಗಿಸಿದ್ದೀವಿ. ಲೈನು ಸಾಲು ಇನ್ನು RC ಸ್ಟುಡಿಯೋಸಲ್ಲಿ ಸಿನಿಮಾಗಳು ಬರ್ತವೆ ಸರ್. ಕೃಷ್ಣ ಅವರ, ಇದು ನಿಮಗೆ ಪ್ರಶ್ನೆ. ಅಂದರೆ ಸುದೀಪ್ ಸರ್ ಹೇಳ್ತಾ ಇದ್ರು, ಸೊ ನಿಮ್ಗೊಂದು ಕೇಪಬಿಲಿಟಿ ಇದೆ, ಸೊ ಪ್ಯಾನ್ ಇಂಡಿಯಾ ಸ್ಟಾರ್ ಆಗುವಂಥದ್ದು ಅನ್ನೋಂಥದ್ದು ರೀತಿ ಈಗಷ್ಟೇ ವೇದಿಕೆ ಮೇಲೆ ಹೇಳಿದರು. ಸೊ ನೀವು ಅದನ್ನು ಎಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರಿ. ಜೊತೆಗೆ ಈ ಸಿನಿಮಾ ಚಂದ್ರು ಸರ್ ಹೇಳ್ದಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅನ್ನುವಂಥ ಪ್ಲ್ಯಾನ್ ಬಗ್ಗೆ ನಿಮ್ಮ ಡ್ರೀಮ್ಸ್ ಹೆಂಗಿದೆ ಅಂತ? ಅದರ ಕತೆ ಇಷ್ಟ ಆದರೆ ಕತೆ ಒಪ್ಕೋತೀನಿ, ಮಾಡ್ತೀನಿ. ಅದು ನೋಡೋಣ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಪ್ಯಾನ್ ಇಂಡಿಯಾನೇ ಮಾಡಬೇಕು ಅಥವಾ ಅಲ್ಲಿ ಓಡೋಕೆ ಇಲ್ಲಿ ಓಡೋಕೆ ಅದೆಲ್ಲ ಏನೂ ಗೊತ್ತಿಲ್ಲ. ಸುಮ್ಮನೆ ಮಾಡ್ತಾ ಹೋಗ್ತೀವಿ. ಯಾವ ಸಿನಿಮಾ ಹೆಂಗೆ ರೀಚ್ ಆಗುತ್ತೆ, ಸೊ ಅದು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು ಸತಿ ರಿಲೀಸ್ ಆದಮೇಲೆ ಅದನ್ನು ಅದರ ಹಣೆಯಲ್ಲಿ ಏನು ಬರೆದಿರುತ್ತೆ ನೋಡೋಣ, ಆ್ಯಂಡ್ ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೆ ನೋಡೋಣ. ಸೊ ಈಗ ಏನಂದರೆ ಬೇಸಿಕಲಿ ಕತೆಗಳು ಯಾವುದು ಇಷ್ಟ ಆಗುತ್ತೆ ಅದನ್ನು ಒಪ್ಕೊಂಡು ಮಾಡ್ತಾ ಇದ್ದೀನಿ ಈಗ ಅಷ್ಟೇ. ಅಂದರೆ ಈಗ ಎಸ್ಪೆಷಲಿ ತುಂಬ ಚೂಸಿಯಾಗಿ, ಬಹುಶಃ ತುಂಬ ವರ್ಷ ಆಯಿತು ನಾನು, ಅಂದರೆ ಲಾಸ್ಟ್ 2.5 ವರ್ಷದಲ್ಲಿ 2 ಕತೆ ಒಪ್ಪಿರೋದು ನಾನು. ಒಂದು ಫಾದರು ಮತ್ತು ನೆಕ್ಸ್ಟ್ ಶಶಾಂಕ್ ಅವ್ರದ್ದು. ಅಷ್ಟು ಬಿಟ್ಟರೆ ನಾನು ಯಾವುದೂ ಓಕೆನೇ ಮಾಡಿಲ್ಲ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಕತೆ ಅನಿಸಿದ್ರೆ ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ. ಚಂದ್ರು ಸರ್, ಇಲ್ಲಿ ಲಕ್ಷ್ಮಿ ಸರ್, ಅದೇ ಪ್ರಕಾಶ್ ರೈ ಅವ್ರನ್ನ ನಾವು ವಿಲನ್ ಆಗಿ ಎಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವೋ, ಫಾದರ್ ರೋಲ್ಗಳಲ್ಲೂ ಅಷ್ಟೇ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅಂದರೆ ಆ ಎಮೋಷನ್ಸ್ನ ತುಂಬ ನೀಟಾಗಿ ಎಕ್ಸಿಕ್ಯೂಟ್ ಮಾಡುವಂಥ ಒಬ್ಬ ಅತ್ಯದ್ಭುತ ಪ್ರತಿಭೆ, ಅದರಲ್ಲಿ 2 ಮಾತಿಲ್ಲ. ಬಟ್ ನಮಗೆ ಇವತ್ತಿನ ಒಂದು ಪೋಸ್ಟರ್ನ ನೋಡಿದಾಗ ಲಿಟ್ರಲಿ ಅನಿಸಿದ್ದು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮ ಕಣ್ಮುಂದೆ ಬರುತ್ತೆ ಒಂದು ಶಾರ್ಟಲ್ಲಿ. ಸೊ ಆ ಎಮೋಷನ್ಸ್ಗೂ ಈ ಎಮೋಷನ್ಸ್ಗೂ ಏನಾದರೂ ವೇರಿಯೇಷನ್ಸ್ ಇರುತ್ತಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಏನು ಅಂತ? ಸರ್, ಚಾರ್ಮಿನಾರ್ ಸಿನಿಮಾ ಮಾಡಿದ್ನಲ್ಲ, ನೀವು 96 ಸಿನಿಮಾ ನೋಡಿ, ಮ್ಯಾಕ್ಸಿಮಮ್ ಇದೆ. ಹಂಗಂತ ಅದು ಬೇರೆ ಇದು ಬೇರೆ.
ಇರೋದೇ ನಿಮ್ಗೆ ಗೊತ್ತಲ್ವ ಸರ್ ಎಷ್ಟು ಕತೆಗಳಿದೆ ಅಂತ. ಈ ಕಂಪ್ಲೀಟ್ಲಿ ಯಾವುದೇ ಸಿನಿಮಾಗೂ ಇದು ಸಂಬಂಧ ಇಲ್ಲ. ಟೋಟಲ್ ಇವತ್ತಿನ ಟ್ರೆಂಡು, ಇವತ್ತಿನ ಝೋನರ್ ಸಿನಿಮಾ ನಾವು ಯಾವುದಕ್ಕೂ ಹೋಲಿಕೆ ಮಾಡೋಂಗಿಲ್ಲ. ಖಂಡಿತ ಎಲ್ಲರನ್ನೂ ಕಾಡಿಸುತ್ತೆ ಸರ್. ನಿಜವಾಗಿ ಒಬ್ಬ ಅಪ್ಪನ ಪ್ರೀತಿಸೋರ್ನ, ನಿಜವಾಗಿ ಅಪ್ಪ ಮಗನ ಪ್ರೀತಿಸೋರ್ನ ಇವರಿಬ್ಬರು ಥಿಯೇಟ್ರಿಗೆ ಅಪ್ಪ ಮಗ ಇಬ್ಬರು ಈ ಸಿನಿಮಾ ನೋಡು ಅಂತೇಳಿ ಕರ್ಕೊಂಬರ್ತಾರೆ. ಓಕೆ ಸರ್, ನಿಮಗೆ ಇನ್ನೊಂದು ಪ್ರಶ್ನೆ. ನಮ್ಮ ನಾಗಭೂಷಣ್ ಅವರನ್ನ RC ಸ್ಟುಡಿಯೋಸ್ ಬ್ಯಾನರ್ ನೋಡಿ ಬಂದ್ರ, ಅಥವಾ ಕೃಷ್ಣ ಅವ್ರಿಗೋಸ್ಕರ ಬಂದ್ರ, ಅಥವಾ ಅಮೃತ ಅಯ್ಯಂಗಾರ್ಗೋಸ್ಕರ ಬಂದ್ರ ಅಂತ? ಅದು ಅವ್ರು ಹೇಳ್ತಾರಂತೆ ಸರ್, ನೀವೇ ಹೇಳಿ. ಒಂದು ಹೌದು, ಅಂದರೆ ಇಲ್ಲ ಇದು ಯುವಕ ಅಲ್ಲ ಸರ್. ಒಂದು ಬಹುಮುಖ್ಯ ಅಂದರೆ ಪಾತ್ರ ಬಹಳ ಮುಖ್ಯ ಆಗುತ್ತಲ್ಲ. ಸೊ ಮುಖ್ಯವಾಗಿ ಪಾತ್ರಕ್ಕೋಸ್ಕರ ಬಂದದ್ದು ಮೊದಲು. ಕೃಷ್ಣ ಅವರು ಇಲ್ಲ, ನೀವು ಈ ಥರದ್ದೊಂದು ಪಾತ್ರ ಇದೆ, ತುಂಬ ಚೆನ್ನಾಗಿದೆ, ನೀವು ಮಾಡಲೇಬೇಕು ಅಂತ ಅವರೇ ಹೇಳಿದ್ರು. ಆಮೇಲೆ ಚಂದ್ರು ಸರ್, ನನಗೆ ಈಗ ಕಬ್ಜಾ ಸಿನಿಮಾ ಆದಮೇಲೆ ಚಂದ್ರು ಸರು ಇನ್ನೂ ಯಾವ ಕಮರ್ಷಿಯಲ್ ಸಿನಿಮಾ ಅಂದ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು, ಬಿಗ್ ಬಜೆಟ್ ಅವು ಇವು ಅಂತ. ಈ ಥರದ ಸಿನಿಮಾಗಳಿಗೆ ಅವರು ಕೈ ಹಾಕಿದ್ದಿದೆಯಲ್ಲ, ಅಂದರೆ ಕಂಟಿನ್ಯೂಸ್ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾ ಇರೋದು ಭಾಳ ಮುಖ್ಯ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಚಂದ್ರು ಸರ್ ಅವ್ರದ್ದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೀನಿ. ಏನೋ ಕೇಳ್ತಿದ್ರಾ ಸತೀಶ್? ಕೇಳ್ತಿದ್ರೆ ಏನಾದ್ರು? ಮತ್ತು ಹೌದು, ಅಮೃತ್ ಅವರು ಒಳ್ಳೆಯ ಗೆಳತಿ, ಮತ್ತು ಚಂದ್ರು ಸರ್ರು, ಮತ್ತು ರಾಜ್ಮೋಹನ್ ಸರ್ರು ಒಳ್ಳೆ ಕತೆ. ಸೊ ಇದೊಂಥರ ಎಲ್ಲ ಸೇರಿ ಒಟ್ಟುಗೂಡಿ ನನ್ನನ್ನು ಇಲ್ಲಿ ಕರ್ಕೊಂಬಂದು ನಿಮ್ಮ ಮುಂದೆ ಕೂರಿಸಿದೆ ಅಂತ. ಅಮೃತ್ ಅವರೇ, ನಿಮಗೆ ಒಂದು ನಿಮಿಷ. ಕೃಷ್ಣ ಸರ್ ಹೇಳ್ತಾ ಇರೋದೇನು ಅಂದರೆ, ನಾಗಭೂಷಣ್ ಸರ್ ಅದನ್ನು ಮರ್ತೋಗಿದ್ರೆ ಅನಿಸುತ್ತೆ ಸರ್. ಇಲ್ಲ, ನಾಗಭೂಷಣ್ ಸರ್ ಮಾತಾಡಿ ಸರ್ ಅಂದರು. ಒಂದು 100 ಕಾಲ್ ನಾನು ಮಾಡಿಲ್ಲ, 3 ಕಾಲ್ಗೆ ಒಪ್ಕೊಂಡಿದ್ದಾರೆ. ಕೃಷ್ಣ ಸರ್ ಅವ್ರು ಇರಲಿ ಅಂತ ಹೇಳಿ, ಈ ಪಾತ್ರಕ್ಕೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್, ಕಾಂಬೋ ಇರುತ್ತೆ ಸರ್, ಹಿಂದೆ ಹಿಟ್ ಆಗಿದೆ ಸರ್ ಅದೆಲ್ಲ ಅವರು ನಮಗೆ ಹೇಳಿನೇ ಮಾಡಿದ್ರು. ನಾನು 100 ಕಾಲ ಸರಂಗ್ ಮಾಡಿದ್ದೀನಿ. ಯಾಕೆ ನಾಗಭೂಷಣ್ ಅಂತ ಆರ್ಟಿಸ್ಟ ಇನ್ನೊಬ್ರು ಮಾಡ್ಬೋದಲ್ಲ ಆ ಥರ ಅಂದರು. ಇಲ್ಲ ಸರ್, ನಾಗಭೂಷಣ ಚೆನ್ನಾಗಿರುತ್ತೆ, ಇನ್ನೊಬ್ಬರು ಕ್ರಿಯೇಟ್ ಮಾಡೋಣ, ಇನ್ನೊಬ್ಬ ನಾಗಭೂಷಣ್ ಕ್ರಿಯೇಟ್ ಮಾಡೋಣ. ಸರ್ ಕ್ರಿಯೇಟ್ ಅಲ್ಲಿ ಸದ್ಯಕ್ಕೆ ಬೇಡ ಸರ್, ಆಮೇಲೆ ನೋಡ್ಕೊಳ್ಳ. ಅಮೃತ್ ಅವರೇ, ಥ್ಯಾಂಕ್ ಯು. ಒಂದೇ ನಿಮಿಷ, ಅಮೃತ ಅವರು ಮಾತನಾಡೋದಕ್ಕೂ ಮೊದಲು ವೇದಿಕೆಗೆ ನಮ್ಮ HM ರೇವಣ್ಣ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಸಿನಿಮಾಟೋಗ್ರಾಫರ್ ಸುಜ್ಞಾನ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ